ನೀಲಮ್ಮ ಒಂದು ನಗರದಲ್ಲಿ ದವಾಖಾನೆಯಲ್ಲಿ ಖಾಸಗಿಯಾಗಿ ನೌಕರಿ ಮಾಡುತ್ತಾ ಜೀವನ ಸಾಗಿಸುವವಳು. ಅವಳ ಪತಿ ಮರಣಪಟ್ಟು ಕೆಲವು ವರ್ಷ ಕಳೆದಿತ್ತು. ಇದ್ದೊಬ್ಬ ಮಗನನ್ನು ತನ್ನೊಂದಿಗೆ ಇಟ್ಟುಕೊಂಡು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಾ ಇದ್ದಳು. ನೀಲಮ್ಮನ ಮಗ ರವಿ 5ನೇ ವರ್ಗದಲ್ಲಿ ಕಲಿಯುತ್ತಲಿದ್ದ. ಬರುವ 10,000 ರೂಪಾಯಿ ಸಂಬಳದಲ್ಲಿ ನೀಲಮ್ಮ ಮಗನನ್ನು ಚೆನ್ನಾಗಿ ನೋಡಿಕೊಂಡು ಬರುತ್ತಾ ಇದ್ದಳು. ರವಿ ಚುರುಕಾದ ಹುಡುಗ. ನೀಲಮ್ಮ ಅವನಿಗೆ ಉತ್ತಮ ಸಂಸ್ಕಾರ ಕೊಟ್ಟು ಬೆಳೆಸುತ್ತಿದ್ದಳು. ಸೂರ್ಯೋದಯಕ್ಕೂ ಮುಂಚೆ ಎದ್ದು ಕೈಕಾಲು ಮುಖ ತೊಳೆದುಕೊಂಡು ದೇವರಿಗೆ ವಂದಿಸಿ ದೇವರ ಪೂಜೆಗೆ ಹೂಗಳನ್ನು ಕೊಯ್ದು ಶಾಲೆಯ ಕೆಲಸವನ್ನು ಮಾಡಿಕೊಳ್ಳುತ್ತಲಿದ್ದ. ನಂತರ ಸ್ನಾನ ಮಾಡಿ ಅಮ್ಮನೊಂದಿಗೆ ತಿಂಡಿ ತಿಂದು ಬುತ್ತಿ ತೆಗೆದುಕೊಂಡು ಅಮ್ಮನಿಗೆ ವಂದಿಸಿ ಶಾಲೆಗೆ ಹೋಗುತ್ತಲಿದ್ದ. ಮಗನನ್ನು ಶಾಲೆಗೆ ಬಿಟ್ಟು ತನ್ನ ಕೆಲಸಕ್ಕೆ ಹೋಗುವುದು ನೀಲಮ್ಮಳ ದಿನನಿತ್ಯದ ಕೆಲಸವಾಗಿತ್ತು. ಮನೆಗೆ ಅತಿಥಿಗಳು ಬಂದರೆ ಅವರನ್ನು ರವಿ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ. ತಾಯಿಯೊಂದಿಗೆ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ನೆರವಾಗುತ್ತಿದ್ದ. ಶಾಲೆಯಲ್ಲಿ ರವಿ ಗುರುಗಳು ಹೇಳಿದಂತೆ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದ. ಸರಿಯಾಗಿ ಓದಿ ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಳ್ಳುತ್ತಾ ಇದ್ದ. ಶಿಕ್ಷಕರು ಕೇಳಿದ ಪ್ರಶ್ನೆಗಳಿಗೆ ತಕ್ಷಣ ಉತ್ತರ ನೀಡುತ್ತಲಿದ್ದ. ಶಾಲೆಯ ಮಕ್ಕಳಿಗೆಲ್ಲ ಮತ್ತು ಶಿಕ್ಷಕರಿಗೂ ರವಿ ಅಚ್ಚುಮೆಚ್ಚು. ಶಾಲೆಯಿಂದ ಮನೆಗೆ ಬಂದು ಕೆಲವು ಸಮಯ ಆಟವಾಡಿ ಮನೆ ಕೆಲಸ ಮಾಡಿಕೊಂಡು ಅಮ್ಮನಿಗೆ ಸ್ವಲ್ಪ ಹೊತ್ತು ಮನೆಗೆಲಸದಲ್ಲಿ ನೆರವಾಗುತ್ತಲಿದ್ದ. ಶಾಲೆಯ ಅಭ್ಯಾಸ ಅಂದಿನದನ್ನು ಅಂದು ಮುಗಿಸಿಕೊಳ್ಳುತ್ತಿದ್ದ. ರವಿ 5ನೇ ವರ್ಗದಲ್ಲಿ ಉತ್ತಮ ಗುಣ ಪಡೆದು ಪಾಸಾದ. ಅಮ್ಮನಿಗೆ ತುಂಬ ಸಂತೋಷವಾಯಿತು. ಸುತ್ತಮುತ್ತಲಿನವರಿಗೆಲ್ಲ ಸಿಹಿ ನೀಡಿ ಸಂತೋಷದಲ್ಲಿ ಸಂಭ್ರಮಿಸಿದಳು. ರವಿ 6ನೇ ವರ್ಗಕ್ಕೆ ಪ್ರವೇಶ ಪಡೆದು ಶಾಲೆಗೆ ಹೋಗತೊಡಗಿದ. ಒಂದು ದಿನ ಶಾಲೆಯಿಂದ ಮನೆಗೆ ಬಂದವನು, ಅಮ್ಮ, ನನಗೊಂದು ಮೊಬೈಲ್ ಬೇಕು ಎಂದ. ಅಮ್ಮ ಹೇಳಿದಳು, ಬೇಡ ಪುಟ್ಟ, ಮೊಬೈಲಿನಿಂದ ಮಕ್ಕಳು ಕೆಟ್ಟು ಹೋಗ್ತಾರಂತೆ. ಈಗ ಚೆನ್ನಾಗಿ ಓದ್ತಾ ಇದೆಯಲ್ಲ. ಗುರುಗಳು ಶಾಲೆಯಲ್ಲಿ ಹೇಳಿಕೊಟ್ಟಿರುವುದನ್ನು ಮನೆಗೆ ಬಂದು ಚೆನ್ನಾಗಿ ಅಭ್ಯಾಸ ಮಾಡು. ನಿನಗೆ ಏನಾದರೂ ತಿಳಿಯದಿದ್ದರೆ ಗುರುಗಳಲ್ಲಿ ಕೇಳಿ ತಿಳಿದುಕೋ. ಆಗ್ದಾ? ರವಿ ಹೇಳಿದ. ಇಲ್ಲಮ್ಮ, ನನ್ನ ಗೆಳೆಯರು ಎಲ್ಲರೂ ದೊಡ್ಡ ದೊಡ್ಡ ಮೊಬೈಲ್ ತೆಗೆದುಕೊಂಡಿದ್ದಾರೆ. ಗಣಿತ, ವಿಜ್ಞಾನ, ಇಂಗ್ಲೀಷ್ ಎಲ್ಲ ವಿಷಯಗಳನ್ನು ಮೊಬೈಲಿನಿಂದ ಕಲಿಯಬಹುದಂತೆ. ನನಗೂ ಮೊಬೈಲ್ ಇದ್ದರೆ ಅಭ್ಯಾಸಕ್ಕೆ ಇನ್ನೂ ಅನುಕೂಲವಾಗುತ್ತದೆ ಎಂದ ಕೂಡಲೇ ನೀಲಮ್ಮನಿಗೆ ತನ್ನ ಮಗನೂ ಎಲ್ಲರಂತೆ ಜಾಣನಾಗಬೇಕು ಎಂದುಕೊಂಡು ಮೊಬೈಲ್ ತೆಗೆದುಕೊಡಲು ನಿರ್ಧರಿಸಿದಳು. ಆಗಲಿ ಮಗ, ನನಗೆ ಗೊತ್ತಿಲ್ಲವಾಗಿತ್ತು. ನಿನ್ನ ಅಭ್ಯಾಸಕ್ಕೆ ತೊಂದರೆ ಆಗಬಾರದು. ನೀನು ಚಲೋ ಕಲಿಯಬೇಕು. ಹೇಗೂ ಹಣ ಹೊಂದಿಸಿಕೊಂಡು ನಿನಗೆ ಮೊಬೈಲ್ ತಂದು ಕೊಡ್ತೇನೆ ಎಂದಳು. ನೀಲಮ್ಮ ಕೂಡಿಟ್ಟ ಹಣದಿಂದ ಒಂದು ಉತ್ತಮ ಮೊಬೈಲ್ ರವಿಗೆ ತಂದು ಕೊಟ್ಟಾಯಿತು. ರವಿ ಹೊಸ ಜಗತ್ತು ಕಾಣತೊಡಗಿದ. ಶಾಲೆಯಲ್ಲಿ ಕೆಲವು ಪಡ್ಡೆ ಹುಡುಗರ ಪರಿಚಯ, ಗೆಳೆತನ ಆಯಿತು. ಮೊಬೈಲ್ ತುಂಬ ಚೆಂದ ಕಾಣತೊಡಗಿತು. ಮನೆಗೆ ಬಂದ ಕೂಡಲೇ ಹೋಮ್ವರ್ಕ್ ಮಾಡುತ್ತಿದ್ದ ರವಿ ಮೊಬೈಲ್ ನೋಡತೊಡಗಿದ. ಅಭ್ಯಾಸ ಮಾಡುವುದನ್ನು ಬಿಟ್ಟ. ಅಮ್ಮ ಎಂದಿನಂತೆ ದುಡಿದು ಮನೆಗೆ ಬಂದು ರವಿಗೆ, ಅಭ್ಯಾಸ ಮಾಡಿದೆಯಾ ರವಿ ಎಂದು ಕೇಳಿದರೆ, ಹೌದಮ್ಮ, ಗಣಿತ, ವಿಜ್ಞಾನ, ಇಂಗ್ಲೀಷ್ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೇನೆ ಎಂದು ಸುಳ್ಳು ಉತ್ತರಿಸುತ್ತಿದ್ದ. ನಿಜವಾಗಿಯೂ ರವಿ ಮೊಬೈಲಲ್ಲಿ ಬರುವ ಆಟಗಳಿಗೆ ಮರುಳಾಗಿದ್ದ. ತಾಯಿಗೆ ಗೊತ್ತಾಗದಂತೆ ಏನಾದರೂ ಹೇಳಿ ಮೊಬೈಲ್ ನೋಡುವುದನ್ನು ಮುಂದುವರಿಸುತ್ತಿದ್ದ. ಒಂದು ದಿನ ರವಿಯ ಶಿಕ್ಷಕರೊಬ್ಬರು ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಒಂದು ಮರದ ಅಡಿಯಲ್ಲಿ ಕಟ್ಟೆಯ ಮೇಲೆ 4 ಮಕ್ಕಳು ಮೊಬೈಲ್ ನೋಡುತ್ತಾ ನಗುವುದು, ನಿಂದಿಸುವುದು, ಅದು ಇದು ಮಾತಾಡುತ್ತಾ ಇದ್ದರು. ಅವರಲ್ಲಿ ರವಿಯೂ ಒಬ್ಬನಾಗಿದ್ದ. ಗುರುಗಳಿಗೆ ತುಂಬ ಬೇಸರವಾಯಿತು. ಮರುದಿವಸ ಸಂಜೆ ರವಿಯ ಅಮ್ಮ ಮನೆಯಲ್ಲಿ ಇರುವ ಸಂದರ್ಭದಲ್ಲಿ ಆ ಶಿಕ್ಷಕರು ನೀಲಮ್ಮನ ಮನೆಗೆ ಬಂದರು.
ಹಿಂದೊಮ್ಮೆ ಕೇಳಿದ ಹಾಗೆ ಕೆಲವು ಪ್ರಶ್ನೆಯನ್ನು ರವಿಗೆ ಕೇಳಿದರು. ರವಿ ತಡವರಿಸಿದ, ತಪ್ಪಾಗಿ ಉತ್ತರ ನೀಡಿದ. ಶಿಕ್ಷಕರು ನೀಲಮ್ಮನಿಗೆ ಹೇಳಿದರು, ಅಮ್ಮ, ರವಿ ಮೊಬೈಲ್ ಜಾಸ್ತಿ ನೋಡ್ತಾ ಇದ್ದೇನೆ ನೋಡಿ, ಅವನ ಅಭ್ಯಾಸವು ಹಿಂದೆ ಬೀಳ್ತಾ ಇದೆ. ಮೊದಲಿನಂತೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಅವನು, ಸ್ವಲ್ಪ ಕಾಳಜಿ ತೆಗೆದುಕೊಳ್ಳಿ ಎಂದರು. ನೀಲಮ್ಮ, ಇಲ್ಲ, ಅವನು ಓದ್ತಾ ಇದ್ದಾನೆ, ಮೊಬೈಲಿನಲ್ಲಿ ಅವನ ನಿತ್ಯದ ಅಭ್ಯಾಸವನ್ನೇ ಮಾಡ್ತಾ ಇರ್ತಾನೆ ಎಂದು ರವಿಯ ಪರವಾಗಿ ಹೇಳಿಬಿಟ್ಲು. ರವಿಗೂ ಸಂತೋಷವಾಯಿತು. ಶಿಕ್ಷಕರು ಮನೆಗೆ ಹೋದರು. 6ನೇ ವರ್ಗದ ಪರೀಕ್ಷೆಯ ಪರಿಣಾಮ ಬಂತು. ಒಂದು ಸಂಜೆ ಅಮ್ಮ ನೀಲಮ್ಮ ಮನೆಗೆ ಬಂದಾಗ ಎಂದಿನಂತೆ ರವಿ ಅಮ್ಮ ಎನ್ನುತ್ತಾ ಓಡಿ ಬರಲೇ ಇಲ್ಲ. ಅತ್ತಿತ್ತ ನೋಡಿದರೆ ಕಾಣಲಿಲ್ಲ. ರವಿ, ಎಲ್ಲಿದೆ ಪುಟ್ಟ? ಇಲ್ಲ, ಮಾತಿಲ್ಲ, ಧ್ವನಿ ಇಲ್ಲ. ಸಣ್ಣದಾಗಿ ಅಳುವ ಧ್ವನಿ ಕೇಳಿಸಿತು. ತಾಯಿಗೆ ಆತಂಕವಾಯಿತು. ಒಳಗೆ ಹೋಗಿ ನೋಡಿದರೆ ರವಿ ಅಳುತ್ತಾ ಒಂದು ಮೂಲೆಯಲ್ಲಿ ಕುಳಿತು ಕಣ್ಣೀರು ಸುರಿಸುತ್ತಿದ್ದ. ನೀಲಮ್ಮನಿಗೆ ಸಂಕಟವಾಯಿತು. ಏನಾಯಿತು ಪುಟ್ಟ? ರವಿ ಅಮ್ಮನನ್ನು ತಬ್ಬಿಕೊಂಡು ಅಳುತ್ತಾ ಹೇಳಿದ, ಅಮ್ಮ, ತಪ್ಪು ಮಾಡಿದೆ. ಮೊಬೈಲ್ ನನಗೆ ಈಗ ಬೇಡವಾಗಿತ್ತು. ನೀವು ಬೇಡವೆಂದರೂ ಕೇಳದೆ ತೆಗೆದುಕೊಂಡೆ. ಅವಶ್ಯಕತೆ ಇದ್ದದ್ದು ನೋಡಲಿಲ್ಲ, ಏನೇನೋ ನೋಡಿಬಿಟ್ಟೆ ಅಮ್ಮ. ನೀನು ಕಷ್ಟಪಟ್ಟು ದುಡಿದ ಹಣ ಹಾಳು ಮಾಡಿದೆ. ನನ್ನ ಮಾರ್ಕ್ಸ್ ನೋಡು, ತುಂಬ ಕಡಿಮೆಯಾಗಿ ಹೋಗಿದೆ ಅಮ್ಮ. ನೀಲಮ್ಮ ಹೇಳಿದಳು, ಅಳಬೇಡ ಬಿಡು ಪುಟ್ಟ, ಪಾಸಾಗಿದೆಯಲ್ಲ. ಈಗ ನಿನಗೆ ಮೊಬೈಲ್ ಉಪಯೋಗ ಹೇಗೆ ಮಾಡಬೇಕು ಎಂಬುದು ತಿಳಿದಿದೆ. ಮೊಬೈಲ್ ಬೇಡ, ತೆಗೆದುಕೊಂಡರೂ ನಾವು ಮೊಬೈಲ್ ಎಷ್ಟು ಅವಶ್ಯವೋ ಅಷ್ಟಕ್ಕೆ ಮಾತ್ರ ಉಪಯೋಗಿಸಬೇಕು. ಇಲ್ಲವಾದರೆ ಮೊಬೈಲ್ ನಮ್ಮನ್ನು ಹಾಳು ಮಾಡಿಬಿಡುತ್ತದೆ. ಮುಂದಿನ ವರ್ಷ ಚೆನ್ನಾಗಿ ಓದು, ಎಲ್ಲ ಸರಿಯಾಗುತ್ತದೆ ಎಂದು ಮನಸ್ಸಿನಲ್ಲಿ ತಡೆಯಲಾರದ ನೋವಾದರೂ ಮಗನಿಗೆ ತನ್ನ ನೋವು ತಿಳಿಯಬಾರದೆಂದುಕೊಂಡು ಪ್ರೀತಿಯಿಂದ ಮುದ್ದಿಸಿದಾಗ ರವಿ ಧೈರ್ಯ ಹೊಂದಿದ. ನಂತರ ಮೊಬೈಲ್ ಸರಿಯಾಗಿ ಉಪಯೋಗಿಸಿದ. ಅಪ್ಪ ಅಮ್ಮ ಹೇಳಿದಂತೆ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ ಅವನ ಅಭ್ಯಾಸ ಉತ್ತಮಪಡಿಸಿಕೊಂಡ. ವಿ ಎನ್ ಭಾಗವತ್ ಬರಬಳ್ಳಿ.